ಸ್ನೇಹಿತರೆ, ಕಿರುತೆರೆ ಪ್ರಿಯರು ಕುತೂಹಲದಿಂದ ಕಾಯುತ್ತಿದ್ದ ಶೋ ಆರಂಭವಾಗಿದೆ. ಸೆಪ್ಟೆಂಬರ್ 29ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಿದೆ. ಸ್ನೇಹಿತರೆ, ಇನ್ನು ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ಮೊದಲನೇ ದಿನ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಎಂದು ಈ ವಿಡಿಯೋನಲ್ಲಿ ನೋಡೋಣ ಬನ್ನಿ. ಇದಕ್ಕೂ ಮುನ್ನ ನೀವು ಐಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. 17 ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲಿ 10 ಸ್ಪರ್ಧಿಗಳು ಸ್ವರ್ಗಕ್ಕೆ, ಉಳಿದ 7 ಸ್ಪರ್ಧಿಗಳು ನರಕಕ್ಕೆ ಸೇರಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಎಲ್ಲ 17 ಜನ ಸದಸ್ಯರನ್ನು ಬಿಗ್ ಬಾಸ್ ಸ್ವಾಗತ ಕೋರುತ್ತಾರೆ. ಬಿಗ್ ಬಾಸ್ ಸೀಸನ್ 11ಕ್ಕೆ 4ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟವರು ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ. ಮನೆಯೊಳಗೆ ಸತ್ಯ ಲುಕ್ನಲ್ಲೇ ಎಂಟ್ರಿ ಕೊಟ್ಟ ಗೌತಮಿ ಜಾಧವ್ ಬಹಳ ಬೇಸರದಿಂದಲೇ ವಿಗ್ ತೆಗೆದಿದ್ದಾರೆ. ತೆಗೆಯುವ ಮುನ್ನ ಈ ರೀತಿ ಹೇಳಿದ್ದಾರೆ: ವಿಗ್ ತೆಗೆಯೋಕ್ಕೆ ಬಹಳ ಯೋಚನೆ ಮಾಡುತ್ತಿದ್ದೇನೆ. ನಾನು ಅಳುವುದಿಲ್ಲ ಎಂದು ಹೇಳಿ ಬಂದಿದ್ದೆ. ಈ ವೇದಿಕೆಗೂ ಇದೇ ರೂಪದಲ್ಲಿ ಬಂದಿದ್ದೇನೆ ಎಂದರೆ ಅದಕ್ಕೆ ಜನರ ಪ್ರೀತಿಯೇ ಕಾರಣ. ಇನ್ನು ಸ್ವಲ್ಪ ಹೊತ್ತಿನ ನಂತರ ನಿಮಗೆ ಕಾಣುವಂಥ ಹುಡುಗಿಯೇ ನಿಜವಾದ ಗೌತಮಿ. ಮೊದಲ ಬಾರಿಗೆ ಬಹಳ ಯೋಚನೆ ಮಾಡಿ ತೆಗೆಯುತ್ತಿದ್ದೇನೆ ಎಂದು ಅಳುತ್ತಲೇ ಗೌತಮಿ ವಿಗ್ ತೆಗೆದಿದ್ದಾರೆ. ಗೌತಮಿ ವಿಗ್ ತೆಗೆಯುತ್ತಿದ್ದಂತೆ ಸಹ ಸ್ಪರ್ಧಿಗಳು ಆಕೆಯ ಉದ್ದ ಕೂದಲು ನೋಡಿ ಚಪ್ಪಾಳೆ ತಟ್ಟುತ್ತಾರೆ. ನನಗೆ ಈ ಅವಕಾಶ ನೀಡಿದ್ದಕ್ಕೆ ಬಿಗ್ ಬಾಸ್ಗೆ ಧನ್ಯವಾದಗಳು ಎಂದು ಗೌತಮಿ ಹೇಳುತ್ತಾರೆ. ಗೌತಮಿಯ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ವಿಗ್ ಮೇಲಿನ ಗೌರವ ಪ್ರೀತಿ ನಾನು ಸಾಯುವವರೆಗೂ ಇರುತ್ತದೆ ಎಂದು ಹೇಳಿಕೊಂಡು ಗೌತಮಿ ಭಾವುಕರಾಗುತ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರನ್ನು ಏಳಿಸಲು ಒಂದು ಹಾಡನ್ನು ಹಾಕುತ್ತಾರೆ. ಅದೇ ರೀತಿ ಬಿಗ್ ಬಾಸ್ ಮೊದಲನೆಯ ದಿನವೂ ಒಂದು ಹಾಡನ್ನು ಹಾಕಿ ಬಿಗ್ ಬಾಸ್ನ ಎಲ್ಲ 17 ಸ್ಪರ್ಧಿಗಳು ಸ್ಟೆಪ್ ಹಾಕ್ತಾರೆ. ಇದಾದ ನಂತರ ಬಿಗ್ ಬಾಸ್ ಸ್ವರ್ಗವಾಸಿಗಳಿಗೆ ಒಂದು ಪತ್ರವನ್ನು ಬರೆದು ಕಳಿಸುತ್ತಾರೆ. ಅದರ ಪ್ರಕಾರ ಸ್ವರ್ಗವಾಸಿಗಳು 2 ನರಕವಾಸಿಗಳಿಂದ ತಮ್ಮ ಮನೆಯ ಕೆಲಸವನ್ನು ಮಾಡಿಸಿಕೊಳ್ಳುವಂತೆ ಸ್ವರ್ಗವಾಸಿಗಳಿಗೆ ಬಿಗ್ ಬಾಸ್ ನೋಟೊಂದನ್ನು ಬರೆದು ಕಳಿಸುತ್ತಾರೆ. ಇದಾದ ನಂತರ ಸ್ವರ್ಗವಾಸಿಗಳು ಹಾಗೂ ನರಕವಾಸಿಗಳು ಇಬ್ಬರ ಮಧ್ಯೆ ಜೋರಾದ ಚರ್ಚೆ ಏರ್ಪಾಡಾಗುತ್ತದೆ. ಸ್ವರ್ಗವಾಸಿಗಳು ಯಾವ ನರಕವಾಸಿಗಳ 2 ಸದಸ್ಯರನ್ನು ಆರಿಸಬೇಕು ಎಂದು ಜೋರಾಗಿ ಚರ್ಚೆ ಶುರುವಾಗುತ್ತದೆ. ಸ್ವರ್ಗವಾಸಿಗಳ ಚರ್ಚೆ ಮುಗಿಯುತ್ತಿದ್ದಂತೆ ಸ್ವರ್ಗವಾಸಿಗಳು ಗೋಲ್ಡ್ ಸುರೇಶ್ ಮತ್ತು ಚೈತ್ರಾ ಕುಂದಾಪುರ ಈ ಇಬ್ಬರನ್ನು ಸ್ವರ್ಗಕ್ಕೆ ಬಂದು ತಮ್ಮ ಕೆಲಸವನ್ನು ಮಾಡಿಕೊಡುವಂತೆ ಕೇಳುತ್ತಾರೆ. ಸ್ವರ್ಗವಾಸಿಗಳು ತಮ್ಮ ಕೆಲಸಗಳನ್ನು ನರಕವಾಸಿಗಳಿಂದ ಮಾಡಿಸಿಕೊಳ್ಳಬೇಕು. ಇದೇ ವೇಳೆ 2 ಮನೆಯ ಸ್ಪರ್ಧಿಗಳ ನಡುವೆ ಕೋಲಾಹಲವೇ ಏರ್ಪಾಡಾಗುತ್ತದೆ. ರೂಲ್ಸ್ ಬ್ರೇಕ್ ಮಾಡಿದ ಆರೋಪ ನರಕವಾಸಿ ಚೈತ್ರಾ ಕುಂದಾಪುರ ಅವರ ಮೇಲೆ ಬಂದಿದೆ. ಉಗ್ರಂ ಮಂಜು ಹಣ್ಣನ್ನು ತೊಳೆದುಕೊಂಡು ಬರುವಂತೆ ಚೈತ್ರಾ ಕುಂದಾಪುರ ಅವರಿಗೆ ಸೂಚಿಸುತ್ತಾರೆ. ಇದಾದ ನಂತರ ಹಣ್ಣನ್ನು ತೊಳೆಯುವ ನೆಪದಲ್ಲಿ ಚೈತ್ರಾ ಕುಂದಾಪುರ ಅವರು ಹಣ್ಣನ್ನು ಕಚ್ಚಿ ನರಕಕ್ಕೆ ಎಸೆಯುತ್ತಾರೆ. ಇದೇ ವಿಚಾರ ಉಗ್ರಂ ಮಂಜು ಅವರ ಕಣ್ಣು ಕೆಂಪಾಗಿಸುತ್ತದೆ. ಮಧ್ಯ ಪ್ರವೇಶಿಸಿದ ಸ್ವರ್ಗವಾಸಿಗಳನ್ನು ಕೇರ್ ಮಾಡದೆ ಎದುರುತ್ತರ ನೀಡುತ್ತಾ ಚೈತ್ರಾ ಹಾಗೂ ಉಗ್ರಂ ಮಂಜು ವಾಗ್ವಾದದಲ್ಲಿ ಇಳಿಯುತ್ತಾರೆ. ರೂಲ್ಸ್ ಬಗ್ಗೆ ಮಾತನಾಡುವವರು ಹೀಗೆ ಮಾಡುವುದು ಸರಿನಾ ಎಂದು ಯಮುನಾ ಶ್ರೀದೇವಿ ಚೈತ್ರಾ ಮೇಲೆ ಗರಂ ಆಗುತ್ತಾರೆ. ಇದಾದ ನಂತರ ಸ್ವರ್ಗವಾಸಿಗಳ ಟೀಮ್ನಲ್ಲಿ ಲಾಯರ್ ಜಗದೀಶ್ ಮತ್ತು ಶ್ರೀನಿಧಿ ಹಾಗೂ ಸ್ವರ್ಗವಾಸಿ ಸದಸ್ಯರೊಂದಿಗೆ ಒಗ್ಗಟ್ಟಿನ ಬಗ್ಗೆ ಜೋರಾದ ಮಾತುಕತೆ ಆಗುತ್ತದೆ. ಇದಾದ ಬಳಿಕ ಬಿಗ್ ಬಾಸ್ ಧನರಾಜ್ ಅವರಿಗೆ ಕನ್ಫೆಷನ್ ರೂಮ್ಗೆ ಬರಲು ಹೇಳುತ್ತಾರೆ. ಕನ್ಫೆಷನ್ ರೂಮ್ಗೆ ಬಂದ ಧನರಾಜ್, ನೀವು ಮಾತನಾಡಿದ್ದು ಕೇಳಿಸಲಿಲ್ಲ ಬಿಗ್ ಬಾಸ್ ಎಂದಿದ್ದಾರೆ. ಬಿಗ್ ಬಾಸ್ಗೆ ಸರಿಯಾಗಿ ಮೈಕ್ ಹಾಕಿಕೊಳ್ಳಿ ಎಂದು ಹೇಳಿದ ಮೊದಲ ವ್ಯಕ್ತಿ ನೀವೇ ಎಂದು ಅವರಿಗೆ ಅಭಿನಂದಿಸಿದ್ದಾರೆ. ಬಳಿಕ ಸುದೀಪ್ ಅವರು ನಿಮಗೆ ಬಿಗ್ ಬಾಸ್ ವೇದಿಕೆ ಮೇಲೆ ಏನು ಹೇಳಿದ್ದರು ನೆನಪಿದೆಯೇ ಎಂದು ಧನರಾಜ್ಗೆ ಬಿಗ್ ಬಾಸ್ ಕೇಳುತ್ತಾರೆ. ಅದಕ್ಕೆ ಧನರಾಜ್ ಅವರು ಜಿಂಕೆ ಎಂದು ಹೇಳುತ್ತಾರೆ. ಈಗ ಅದೇ ಜಿಂಕೆಯಂತೆ ಓಡಿ ಹೋಗಿ ಎಲ್ಲರ ಮುಂದೆ ಪತ್ರ ಓದಿ ಎಂದು ವಿಚಿತ್ರವಾದ ಶಿಕ್ಷೆಯೊಂದನ್ನು ಬಿಗ್ ಬಾಸ್ ಧನರಾಜ್ ಅವರಿಗೆ ನೀಡುತ್ತಾರೆ.
ಧನ್ರಾಜ್ ತರುವ ಪತ್ರದಲ್ಲಿ ಬಿಗ್ ಬಾಸ್ ಸ್ವರ್ಗವಾಸಿಗಳಿಗೆ ಒಂದು ಬಿಗ್ ಶಾಕ್ ನೀಡುತ್ತಾರೆ. ಅದೇನೆಂದರೆ ಸ್ವರ್ಗವಾಸಿಗಳ ಸದಸ್ಯರಾದ ಲಾಯರ್ ಜಗದೀಶ್ ಅವರು ನರಕವಾಸಿ ಅವರಿಗೆ ಬಿಸಿ ನೀರು ನೀಡಿದ ತಪ್ಪಿಗಾಗಿ ಸ್ವರ್ಗವಾಸಿಗಳಿಗೆ ನೀಡಿದ್ದ ಎಲ್ಲ ಸಾಮಗ್ರಿಗಳನ್ನು ಬಿಗ್ ಬಾಸ್ ಹಿಂಪಡೆಯುತ್ತಾರೆ. ಇದಾದ ನಂತರ ಸ್ವರ್ಗವಾಸಿಗಳ ಸದಸ್ಯರಾದ ಲಾಯರ್ ಜಗದೀಶ್ ಸ್ವರ್ಗವಾಸಿ ಕಂಟೆಸ್ಟೆಂಟ್ಗಳಲ್ಲಿ ಕ್ಷಮೆ ಕೋರುತ್ತಾರೆ. ಇದಾದ ನಂತರ ಬಿಗ್ ಬಾಸ್ ಸ್ವರ್ಗವಾಸಿಗಳಿಗೆ ಒಂದು ಹೊಸ ಟಾಸ್ಕ್ ನೀಡುತ್ತಾರೆ. ಅದರ ಪ್ರಕಾರ ಸ್ವರ್ಗವಾಸಿಗಳು ಒಬ್ಬ ನರಕವಾಸಿಯನ್ನು ನಾಮಿನೇಟ್ ಮಾಡಬೇಕು ಎಂದು ಹೇಳುತ್ತಾರೆ. ಇದಾದ ನಂತರ ಎಲ್ಲ ಸ್ವರ್ಗವಾಸಿಗಳು ಕೆಲ ಸದಸ್ಯರನ್ನು ಆರಿಸುತ್ತಾರೆ. ಅದರಲ್ಲಿ ಹೆಚ್ಚು ವೋಟ್ ಪಡೆದವರು ಚೈತ್ರಾ ಕುಂದಾಪುರ. ನಾಮಿನೇಷನ್ ಮುಗಿಯುತ್ತಿದ್ದಂತೆ ಮೊದಲ ದಿನವು ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಕನ್ನಡದ ಬಿಗ್ ಬಾಸ್ ಸೀಸನ್ 1ರ ಮೊದಲ ದಿನದ ಅನುಭವ ಹೇಗಿತ್ತು? ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕೆಳಗಿರುವ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವು ಐಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಐಟೆಕ್ ಕನ್ನಡ. ಧನ್ಯವಾದಗಳು ಸ್ನೇಹಿತರೆ.